ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KE ಇಂದ ಕೊನೆಯ ಹಂತದ ಏನು ಪರೀಕ್ಷೆಗಳಿದಾವೆ, SD ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಇಲಾಖೆಯ ಹುದ್ದೆಗಳಿಗೆ KE ಇಂದ ನಡೆಸುವ ಕೊನೆಯ ಹಂತದ ಪರೀಕ್ಷೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ದಿನಾಂಕ 21 ಮತ್ತು 22 ಫೆಬ್ರವರಿಗೆ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ KE ಇಂದ. ಸೊ ಇದರ ರಿಗಾರ್ಡಿಂಗ್ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಈ ಲಿಂಕ್ ಅನ್ನು ಕೂಡ ಶೇರ್ ಮಾಡಿದ್ದೀನಿ, ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಈಗ ಪ್ರಾಬ್ಲಮ್ ಏನಂತಂದ್ರೆ, ತುಂಬಾ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಅವರೆಲ್ಲ ಡೀಟೇಲ್ಸ್ ಹಾಕಿದ್ರು ಕೂಡ ಹಾಲ್ ಟಿಕೆಟ್ ಬ್ಲ್ಯಾಂಕ್ ಆಗಿ ಡೌನ್ಲೋಡ್ ಆಗ್ತಾ ಇದೆ. ಅದರಲ್ಲಿ ಏನೋ ಸಿಗ್ನೇಚರ್ ಆಗಿರ್ಬೋದು, ಅದೇ ರೀತಿ ಒಂದು ಫೋಟೋ ಕಾಪಿ ಆಗಿರ್ಬೋದು, ಸೊ ಇದು ಏನು ಬರ್ತಾ ಇಲ್ಲ. ಸೊ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ. ಸೊ ಈ ತರ ಪ್ರಾಬ್ಲಮ್ ತುಂಬಾ ಅಭ್ಯರ್ಥಿಗಳು ಫೇಸ್ ಮಾಡ್ತಿದ್ದಾರೆ. ಸೊ ಇವನ್ ಕಮೆಂಟ್ ಅಲ್ಲೂ ಕೂಡ ತುಂಬಾ ಜನ ಇದೇ ತರ ಒಂದು ಪ್ರಾಬ್ಲಮ್ ನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಅಂದ್ರೆ ಹಾಲ್ ಟಿಕೆಟ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗ್ತಾ ಇಲ್ಲ, ಸೊ ಬ್ಲ್ಯಾಂಕ್ ಆಗಿ ಡೌನ್ಲೋಡ್ ಆಗ್ತಾ ಇದೆ, ಏನ್ ಮಾಡಬೇಕು, ಸೊ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು. ಸೊ ಗೈಸ್, ಇಲ್ಲೊಂದು ಸಿಂಪಲ್ ಆದ ಒಂದು ಸೊಲ್ಯೂಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನ ಟ್ರೈ ಮಾಡಿ. ಖಂಡಿತವಾಗಿಯೂ ನಿಮ್ಮ ಹಾಲ್ ಟಿಕೆಟ್ ಏನು ಒಂದು ಬ್ಲ್ಯಾಂಕ್ ಆಗಿ ಡೌನ್ಲೋಡ್ ಆಗ್ತಾ ಇದೆ, ಅದು ನಿಮ್ಮ ಫೋಟೋ ಕಾಪಿ ಮತ್ತೆ ಸಿಗ್ನೇಚರ್ ಜೊತೆ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ಯಾವ ತರ ಮಾಡಬೇಕು, ಹೇಗೆ ಮಾಡಬೇಕು, ಸೊ ಪ್ರತಿಯೊಂದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈ ತರ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಇದರ ನೋಟಿಫಿಕೇಶನ್ಗಳು, ಅಪ್ಡೇಟ್ ನೋಟಿಫಿಕೇಶನ್ಗಳು ಅದು ನಿಮಗೆ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡುವ ಮೂಲಕ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಲಿಂಕ್ ಶೇರ್ ಮಾಡಿದ್ದೀನಿ. ಸೊ ಇವನ್ ಈ ವಿಡಿಯೋದಲ್ಲೂ ಕೂಡ ಈ ಲಿಂಕ್ ನ ಶೇರ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಈ ಲಿಂಕ್ ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಐ ಹೋಪ್ ಈ ಸೂಚನೆಗಳು ಏನಿದೆ, ಇನ್ಸ್ಟ್ರಕ್ಷನ್ಸ್ಗಳು ಎಲ್ಲ ಓದಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದೇನಪ್ಪ ಅಂದ್ರೆ, ಮೇನ್ ಸೂಚನೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್: candidates claimed exemption for Kannada language test in application and candidates appeared and passed in Kannada test conducted on 28/12/2025 by KE are eligible to download admission ticket. So ತುಂಬಾ ಅಭ್ಯರ್ಥಿಗಳಿಗೆ ನಾಟ್ ಪಾಸ್ಡ್, ನಾಟ್ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಒಂದು ಎರರ್ ಮೆಸೇಜ್ ಅಂದ್ರೆ ಒಂದು ಪಾಪಪ್ ಮೆಸೇಜ್ ಬರ್ತಾ ಇದೆ. ಸೊ ಅದು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂದ್ರೆ ಯು ಆರ್ ನಾಟ್ ಕ್ವಾಲಿಫೈಡ್ ದಿ ಕನ್ನಡ ಎಕ್ಸಾಮ್ ಎಂದರ್ಥ. ಸೊ ಅಂದ್ರೆ ನೀವು ಕನ್ನಡ ಎಕ್ಸಾಮ್ಗೆ ಏನೋ ಒಂದು ಎಕ್ಸಾಮ್ಷನ್ ಪಡ್ಕೊಂಡಿಲ್ಲ, ಅಥವಾ ನೀವು ಕನ್ನಡ ಎಕ್ಸಾಮ್ ನ ಬರೆದು ಪಾಸ್ ಆಗಿಲ್ಲ, ಆರ್ ಎಲ್ಸ್ ನೀವು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಎಕ್ಸಾಮಿನೇಷನ್ಗೆ ಕುರಿತು ಎಕ್ಸಾಮಿಷನ್ಗೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಇದು ಕೂಡ ಇರ್ಬೋದು ಚಾನ್ಸಸ್. ಸೊ ಈ ತರ ಇದ್ದಲ್ಲಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ. ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂತ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯು ಆರ್ ನಾಟ್ ಎಲಿಜಿಬಲ್ ಟು ಡೌನ್ಲೋಡ್ ದಿ ಅಡ್ಮಿಷನ್ ಟಿಕೆಟ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕನ್ಸರ್ನ್. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ತರ ನಿಮಗೆ ಯು ಆರ್ ನಾಟ್ ಎಕ್ಸಾಮಿನೇಷನ್ ಪಾಸ್ ಅಥವಾ ಯು ಆರ್ ನಾಟ್ ಎಲಿಜಿಬಲ್ ಅಂತ ಏನಾದ್ರು ಬರ್ತಾ ಇದ್ರೆ, ಅದು ಖಂಡಿತವಾಗಿ ನಿಮ್ಮ ಕನ್ನಡ ಎಕ್ಸಾಮಿನೇಷನ್ ರಿಲೇಟೆಡ್. ಸೊ ಇದು ಪಾಸ್ ಆಗಿರ್ಲಿಲ್ಲ, ಸೊ ನೀವು ಪಾಸ್ ಬರ್ದಿ, ಸೊ ನೀವು ಏನು ಕನ್ನಡ ಎಕ್ಸಾಮಿನೇಷನ್ಗೆ ಎಕ್ಸಾಮಿಷನ್ ತಗೊಂಡಿರ್ಲಿಲ್ಲ ಅಥವಾ ಬರ್ದು ಪಾಸ್ ಮಾಡಿ ಯಾರ್ಯಾರು ಮಾಡಿಲ್ಲ, ಸೊ ಅವರಿಗೆ ಇದು ಮೆಸೇಜ್ ಬರುತ್ತೆ. ಸೊ ನೆಕ್ಸ್ಟ್, ಸೊ ಇನ್ನೊಂದೇನಂದ್ರೆ, ಇದು ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ. ಸೊ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಎಲ್ಲ ಎಕ್ಸಾಮ್ಸ್ ಮುಗ್ದೋಗಿದೆ. ಸೊ ಇದು ಉಳಿದಿರೋದು ಎಕ್ಸಾಮ್ಸ್ ಏನಿಗೆ, ಯಾರಿಗೆ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ. ಸೊ ನೀವು ಇಲ್ಲೇ ಫಸ್ಟ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಬೇಕು, ಅರ್ಜಿ ಸಂಖ್ಯೆ ಹಾಕಬೇಕು, ಅಪ್ಲಿಕೇಶನ್ ನಂಬರ್ ಆರ್ ಎನ್ರೋಲ್ಮೆಂಟ್ ID ಯಾವ್ದಾದ್ರು ಒಂದು ಹಾಕಿ, ಅಪ್ಲಿಕೇಶನ್ ನೇಮ್ ಹಾಕಿ. ಸೊ ಫಸ್ಟ್ 4 ಲೆಟರ್ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಂತರ ಅಭ್ಯರ್ಥಿಯ ಹೆಸರು ಆದ್ಮೇಲೆ ಕ್ಯಾಪ್ಚಾ ನಮೂದಿಸಿ. ಇಲ್ಲಿ ಏನ್ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು, ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ನಂತರ ಸಬ್ಮಿಟ್ ಮಾಡಿದ್ಮೇಲೆ ಡೌನ್ಲೋಡ್ ಆಗತ್ತೆ. ಸೊ ತುಂಬಾ ಅಭ್ಯರ್ಥಿಗಳ ಪ್ರಾಬ್ಲಮ್ ಏನಂತಂದ್ರೆ, ಡೌನ್ಲೋಡ್ ಆಗ್ತಾ ಇಲ್ಲ, ಬ್ಲ್ಯಾಂಕ್ ಬರ್ತಾ ಇದೆ, ಸೊ ಏನೋ ಡೀಟೇಲ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಂತ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ, ನಿಮ್ಮ ಸೊ ದಿಸ್ ಇಸ್ ಯುವರ್ ಬ್ರೌಸರ್ ಫಸ್ಟ್ ಪೇಜ್. ಓಕೆ, ಗೂಗಲ್ ಬ್ರೌಸರ್ ಓಪನ್ ಮಾಡಿದಾಗ ಈ ತರ ಬರುತ್ತೆ. ಸೊ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ, ಈ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋದ್ಮೇಲೆ ನಂತರ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ಈ ಆಪ್ಷನ್ಸ್ ಅಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಓಕೆ, ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಕ್ಲಿಕ್ ಮಾಡಿದ್ಮೇಲೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತ ಇದೆ. ನೆಕ್ಸ್ಟ್ ಕೆಳಗಡೆ ಕುಕೀಸ್ ಅಂಡ್ ಅದರ್ ಸೈಡ್ ಡಾಟಾ ಅಂತ ಇದೆ. ಸೊ ನೀವು ಏನ್ ಮಾಡ್ಬೇಕಂತಂದ್ರೆ, ಫಸ್ಟ್ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಆಪ್ಷನ್ ಬರುತ್ತೆ. ಓಕೆ, ಸೊ ಫಸ್ಟ್ ಒಂದು ಬೇಸಿಕ್ ಅಂತ ಬರುತ್ತೆ, ಅಡ್ವಾನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಅಡ್ವಾನ್ಸ್ ಅಲ್ಲಿ ಸೊ ಬ್ರೌಸಿಂಗ್ ಡಾಟಾನ ಬ್ರೌಸಿಂಗ್ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಡೌನ್ಲೋಡ್ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ,
ಕುಕೀಸ್ ಅಂಡ್ ಅದರ್ ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶೆಸ್, ಮೆಮೊರಿ ಅಂಡ್ ಇಮೇಜಸ್ ಅಂಡ್ ಫೈಲ್ಸ್ ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದು. ಇನ್ ಕೇಸ್ ನೀವೇನಾದ್ರೂ ಪಾಸ್ವರ್ಡ್ ನ ಸೇವ್ ಮಾಡಿದ್ರೆ ಅದು ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಹಾಗಾಗಿ ಸೊ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳದೆ ಇದ್ರೆ ಒಳ್ಳೆಯದು. ಓಕೆ, ಸೊ ನಿಮಗೆ ಪಾಸ್ವರ್ಡ್ ಬೇಕಂದ್ರೆ, ಸೊ ನಿಮಗೆ ಪಾಸ್ವರ್ಡ್ ಬೇಡ, ಎಲ್ಲ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಲಿ ಅಂತಂದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ಬೋದು. ಸೊ ಇದನ್ನ ಕೊಟ್ಟಾದ್ಮೇಲೆ ಇಲ್ಲಿ ಟೈಮಿಂಗ್ಸ್ ಕಳ್ತಿದೆ. ಓಕೆ, ಲಾಸ್ಟ್ ಅವರ್ ಇಂದ ಲಾಸ್ಟ್ 24 hours, ಲಾಸ್ಟ್ 7 days, ಲಾಸ್ಟ್ 4 week, ಆಲ್ ಟೈಮ್. ಸೊ ನೀವು ಯಾವ್ದಾದ್ರು ನಿಮ್ಮ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಸೊ ಬೆಟರ್ ಲಾಸ್ಟ್ 7 days ಇನ್ ಕೊಡಿ ಅಥವಾ 4 weeks ಇನ್ ಕೊಟ್ರೆ ಒಳ್ಳೇದು, ಅಥವಾ ನೀವು ಆಲ್ ಟೈಮ್ ಕೊಟ್ಟರು ನಡೆಯುತ್ತೆ. ಓಕೆ, ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಕ್ಲಿಯರ್ ಡಾಟಾ ಅಂತ ಕೊಡಿ. ಕ್ಲಿಯರ್ ಡಾಟಾ ಅಂತ ಕೊಟ್ಮೇಲೆ ಸೊ ನಿಮ್ದೆಲ್ಲ ಏನು ಬ್ರೌಸಿಂಗ್ ಹಿಸ್ಟ್ರಿ, ಕುಕೀಸು, ಕ್ಯಾಶೆ ಮೆಮೊರಿ ಅದೆಲ್ಲ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿಬಿಟ್ಟು ಒಂದ್ಸಲ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಏನು ಮಾಡಿ, ಮತ್ತೊಮ್ಮೆ ಇದು ಅಫಿಷಿಯಲ್ ವೆಬ್ಸೈಟಿಗೆ ಎಂಟರ್ ಮಾಡಿ ಮತ್ತೆ ಈ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಏನು ಹಾಲ್ ಟಿಕೆಟ್ ಡೌನ್ಲೋಡ್ ಪೇಜ್ ಇದೆ ಓಪನ್ ಮಾಡಿ, ಲಿಂಕ್ನ ಓಪನ್ ಮಾಡಿಬಿಟ್ಟು ಇದು ಎಂಟ್ರೆನ್ಸ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ ಏನು ಡೇಟಾ ಎಲ್ಲ ಎಂಟರ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ. ಓಕೆ, ಸೊ ಅವಾಗ ಚೆಕ್ ಮಾಡಿ, ಖಂಡಿತ ನಿಮ್ಮ ಹಾಲ್ ಟಿಕೆಟ್ ಕಂಪ್ಲೀಟ್ ಡೀಟೇಲ್ಸ್ ನೊಂದಿಗೆ ಫೋಟೋ ಮತ್ತು ಸೈನ್ ಕಾಪಿಯೊಂದಿಗೆ ಡೌನ್ಲೋಡ್ ಆಗುತ್ತೆ. ಐ ಹೋಪ್ ನೋಡಿ ಈ ಥರ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ, ಖಂಡಿತ ಇದೇನೋ ನಿಮ್ಮೊಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಮತ್ತೆ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ಮತ್ತೆ ಏನಾದರೂ ಒಂದು ಸೊಲ್ಯೂಷನ್ ಆದರೆ ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಎಲ್ಸ್ ನಿಮ್ಮ ಒಂದು ಡೀಟೇಲ್ಸ್ ಏನಿದೆ, ಹಾಲ್ ಟಿಕೆಟ್ ಡೀಟೇಲ್ಸ್ ಏನಿದೆ ಅದು ಶೇರ್ ಮಾಡಿ. ಸೊ ನಮ್ಮ ಕಡೆಯಿಂದ ಒಂದು ಏನಾದರೂ ಪ್ರಯತ್ನ ಪಡ್ತೀವಿ ಹಾಲ್ ಟಿಕೆಟ್ ಯಾಕೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಬಿಟ್ಟು, ಡೌನ್ಲೋಡ್ ಆದರೆ ಡೌನ್ಲೋಡ್ ಮಾಡಿಬಿಟ್ಟು ಆ ಕಾಪಿ ಕೂಡ ನಿಮಗೆ ಮೇಲಲ್ಲಿ ಕಳಿಸ್ತೀವಿ. ಓಕೆ, ನಿಮ್ಮ ಮೇಲ್ ಐಡಿ ಕೂಡ ಮೆನ್ಷನ್ ಮಾಡಿ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಯಾರೆಲ್ಲ ಇದು ಡೌನ್ಲೋಡಿಂಗ್ ಇಶ್ಯೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.